ಕೈ ಕಾಲು ಸೆಳೆತ ಬರುವಂಥದ್ದು, ಕೈ ಕಾಲಲ್ಲಿ ಜೋಮ್ ಬರುವುದು, ಮರಗಟ್ಟುವಂಥದ್ದು, ಮೈಕೈ ನೋವು, ಸುಸ್ತು, ಯಾವಾಗಲೂ ಲವಲವಿಕೆನೇ ಇಲ್ಲ, ಇವೆಲ್ಲವೂ ನರ ದೌರ್ಬಲ್ಯದ ಲಕ್ಷಣ. ಈ ರೀತಿ ನರ ದೌರ್ಬಲ್ಯ ಬರಬಾರದು ಅಂತಂದ್ರೆ ನಮ್ಮ ಆಹಾರದಲ್ಲಿ 6 ವಿಟಮಿನ್ಗಳು ಅವಶ್ಯಕ. ಈ 6 ವಿಟಮಿನ್ಗಳನ್ನ ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ಬಹಳ ಚೆನ್ನಾಗಿ ಈ ನರ ದೌರ್ಬಲ್ಯವನ್ನ ತಡೆಗಟ್ಟಬಹುದು ಮತ್ತು ಗೆಲ್ಲಬಹುದು. ಯಾವ ಆಹಾರಗಳನ್ನ ನಾವು ತಗೊಳ್ಳೋದ್ರಿಂದ ಈ 6 ವಿಟಮಿನ್ಗಳು ನಮ್ಮ ದಿನನಿತ್ಯದ ಪಥ್ಯದಲ್ಲಿ ನಾವು ಅಳವಡಿಸ್ಕೋಬಹುದು, ಈ ವಿಷಯವನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ನರ ದೌರ್ಬಲ್ಯ ಮತ್ತು ಸುಸ್ತು ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನರ ದೌರ್ಬಲ್ಯ ಅಂತಂದ್ರೆ ಮೆದುಳಿಂದ ನರಗಳ ಮುಖಾಂತರ ಇಡೀ ದೇಹದ ಎಲ್ಲಾ ಅಂಗಾಂಗಗಳಿಗೂ ಕೆಲವೊಂದು ಸಿಗ್ನಲ್ಗಳನ್ನ ದೇಹ ಕಳಿಸ್ತಾ ಇರುತ್ತೆ. ಅದರಲ್ಲಿ ಆ ಸಿಗ್ನಲ್ಗಳು ಸರಿಯಾಗಿ ಹೋಗ್ತಾ ಇಲ್ಲ ಅಂದಾಗ ಆ ನರ ವೀಕ್ ಆಗ್ಬಿಟ್ಟಿದೆ, ನರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನರ ದೌರ್ಬಲ್ಯ ಅಂತ ನಾವು ಹೇಳ್ಬೋದು. ಇದರಲ್ಲಿ ಸೆನ್ಸರಿ, ಮೋಟಾರ್ ಮತ್ತು ಆಟೋನಾಮಿಕ್ ಅಂತ ಹೇಳ್ತೀವಿ. ಸೆನ್ಸರಿ ಅಂದ್ರೆ ನಮ್ಗೆ ಸ್ಪರ್ಶ ಜ್ಞಾನ ಕೊಡುವಂತಹ ಕೆಲವೊಂದಿಷ್ಟು ನರಗಳಿರುತ್ತೆ, ಅದು ಸರಿ ಕೆಲಸ ಮಾಡ್ತಾ ಇಲ್ಲ ಅಂತಂದಾಗ ಕೈ ಕಾಲು ಜುಮ್ ಬರುವಂತದ್ದು, ಮರಗಟ್ಟುವಂತಹದ್ದು, ಕೈಯಲ್ಲಿ ಉರಿ ಬರೋದು, ಪಾದದಲ್ಲಿ ಉರಿ ಬರುವಂತದ್ದು, ಕಾಲಲ್ಲಿ ಉರಿ ಚುಚ್ಚಿದಾಗ ಆಗುವಂತದ್ದು, ಬ್ಯಾಲೆನ್ಸ್ ಇಲ್ಲ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಸೆನ್ಸರಿ ಸಿಸ್ಟಮ್ ಪ್ರಾಬ್ಲಮ್ ಆದಾಗ. ಮೋಟಾರ್ ಸಿಸ್ಟಮ್, ನಾವು ಮಾಂಸಖಂಡಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ, ಮೋಟಾರ್ ಸಿಸ್ಟಮ್ ತೊಂದರೆ ಆದಾಗ ಮಾಂಸಖಂಡಗಳಲ್ಲಿ ಕ್ರಾಂಪ್ಸ್ ಬರೋದು, ಕಾಲು ಸ್ನಾಯು ಹಿಡಿತ ಆಗುವಂತಹದ್ದು, ಮಾಂಸಖಂಡಗಳು ವೀಕ್ ಆಗ್ತಾ ಹೋಗುತ್ತೆ. ಬಹಳ ಜಾಸ್ತಿ ಸಮಯ ತೊಂದರೆ ಆಗೋಯ್ತು ಅಂತಂದ್ರೆ ಅದು ಪ್ಯಾರಲೈಸಿಸ್ ಆಗ್ಬಿಡ್ಬೋದು, ನರ ವೀಕ್ನೆಸ್ ಆಗ್ಬಿಟ್ಟು ಮಾಂಸಖಂಡಗಳು ಕ್ಷೀಣಿಸ್ತಾ ಬರ್ಬೋದು. ಅದೇ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಹೆಚ್ಚು ಬೆವರು ಬರುವಂಥದ್ದು, BP ಏರುಪೇರು ಆಗುವಂಥದ್ದು, ನಮ್ಮ ಪಚನ ಕ್ರಿಯೆ ಸರಿಯಾಗಿ ಆಗದೆ ಇರುವಂಥದ್ದು, ಇವೆಲ್ಲವೂ ಈ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ತೊಂದರೆ ಆದಾಗ. ಸುಸ್ತು ಅಂದ್ರೆ ಏನು? ಸುಸ್ತು ಅಂದ್ರೆ ನಾವು ಪ್ರತಿನಿತ್ಯ ಕೆಲಸ ಮಾಡ್ತಾ ಇರ್ತೀವಿ, ಆದ್ರೆ ನಾವು ವಿಶ್ರಾಂತಿ ತಗೊಂಡ್ರೆ ಮತ್ತೆ ನಮ್ಗೆ ಲವಲವಿಕೆಯಿಂದ ನಾವು ಕೆಲಸ ಮುಂದುವರಿಸಬಹುದು. ಯಾವಾಗ ನಾವು ವಿಶ್ರಾಂತಿ ತಗೊಂಡ್ರು ನಮ್ಗೆ ಆ ಚೈತನ್ಯ ಬರ್ತಾ ಇಲ್ಲ ಅಂದಾಗ ನಮ್ಮ ದೇಹ ಸುಸ್ತಾಗಿದೆ ಅಂತ ನಾವು ಹೇಳ್ಬೋದು. ಸುಸ್ತು ಅನ್ನೋದು ಯಾಕೆ ಬರುತ್ತೆ? ನಮ್ಮ ದೇಹದಲ್ಲಿ ಪ್ರತಿನಿತ್ಯ ಒಂದಿಷ್ಟು ಶಕ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ, ಕೋಶಗಳಲ್ಲಿ ಶಕ್ತಿ ಉತ್ಪತ್ತಿ ಆಗುತ್ತೆ. ಯಾವಾಗ ಜೀವಕೋಶಗಳಲ್ಲಿ ಶಕ್ತಿ ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ವೋ ಅಥವಾ ಅದು ಸರಿಯಾಗಿ ನಮ್ಮ ದೇಹ ಉಪಯೋಗಿಸ್ಕೊತಾ ಇಲ್ವೋ, ಇದೆರಡೂ ಸರಿಯಾಗಿ ಇಲ್ಲದೆ ಇದ್ದಾಗ ನಮ್ಗೆ ಸುಸ್ತಾಗ್ತಿದೆ ಅಂತ ಹೇಳ್ಬೋದು. ಅದು ದೈಹಿಕ ಸುಸ್ತಾಗಿರ್ಬಹುದು ಅಥವಾ ಮಾನಸಿಕ ಸುಸ್ತಾಗಿರ್ಬಹುದು. ಕೆಲವೊಂದು ವಿಟಮಿನ್ಗಳನ್ನ ನಮ್ಮ ಆಹಾರದಲ್ಲಿ ಸೇವಿಸೋದ್ರಿಂದ ಈ ನರ ದೌರ್ಬಲ್ಯ ಮತ್ತು ಸುಸ್ತು ಎರಡನ್ನೂ ನಾವು ಚೆನ್ನಾಗಿ ಎದುರಿಸಬಹುದು. ಅದು ಹೇಗೆ ಸಾಧ್ಯ? ನರಗಳ ಮೇಲೆ ಮೈಲಿನ್ ಶೀತ್ ಅನ್ನುವಂತಹ ಒಂದು ಕವರ್ ಇರುತ್ತೆ, ಇನ್ಸುಲೇಷನ್ ಕವರ್ ತರ. ಅದು ಚೆನ್ನಾಗಿದ್ರೆ ಅದರಲ್ಲಿ ಸಿಗ್ನಲ್ ಬಹಳ ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ವಿಟಮಿನ್ಗಳು ಬೇಕು. ಆ ಸಿಗ್ನಲ್ಗಳು ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಸಂದೇಶ ವಾಹಕಗಳಿರುತ್ತೆ, ಅದು ಉತ್ಪತ್ತಿ ಆಗ್ಬೇಕು ಅಂದ್ರೆ ವಿಟಮಿನ್ಗಳು ಬೇಕು. ಆ ನರಕೋಶ ತನ್ನಂತಾನ್ ರಿಪೇರ್ ಮಾಡ್ಕೋಬೇಕು ಅಂತಂದ್ರೆ ಕೆಲವೊಂದು ವಿಟಮಿನ್ಗಳು ಬೇಕು. ಅದ್ರ ಒಳಗಡೆ ಇರುವಂತಹ ಆಂಟಿ ಆಕ್ಸಿಡೆಂಟ್ ಗುಣಗಳು ಕೆಲವೊಂದು ವಿಟಮಿನ್ಗಳಿರುತ್ತೆ, ಅದು ಆ ನರದ ಸಂದೇಶ ಕಳಿಸ್ಕೊಳ್ಳಿಕ್ಕೆ, ನರವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ. ಸುಸ್ತನ್ನು ಕಡಿಮೆ ಮಾಡಲಿಕ್ಕೆ, ನಮ್ಮ ದೇಹದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಈ ಕೆಲವೊಂದು ವಿಟಮಿನ್ಗಳು ಬೇಕಾಗುತ್ತೆ. ಸುಸ್ತನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಆಂಟಿ ಇನ್ಫ್ಲಮೇಟರಿ ಗುಣಗಳಿರುವಂತಹ ಕೆಲವೊಂದು ವಿಟಮಿನ್ಗಳು ಬಹಳ ಚೆನ್ನಾಗಿ ನಮ್ಮ ದೇಹವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ, ನಾವು ಹೇಳಿದ ಹಾಗೆ ಕೇಳಿದ ಹಾಗೆ ಮಾಡ್ಲಿಕ್ಕೆ ಈ ವಿಟಮಿನ್ಗಳು ಬೇಕೇ ಬೇಕು ಅಂತ ಹೇಳ್ತೀವಿ. ಮೊದಲನೇದು ವಿಟಮಿನ್ B12. ನರದ ಆರೋಗ್ಯಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಈ ವಿಟಮಿನ್ B12. ನರ ಅನ್ನುವಂಥದ್ದು ಒಂದು ಕಾಪರ್ ವೈರ್ ತರ ಇರುತ್ತೆ, ನರಕೋಶ. ಅದ್ರ ಸುತ್ತ ಇನ್ಸುಲೇಷನ್ ಆಗಿ ಮೈಲಿನ್ ಶೀತ್ ಅಂತ ಇರುತ್ತೆ. ಅದು ಚೆನ್ನಾಗಿದ್ದಾಗ ಅದರಲ್ಲಿ ನರ ಸಂಚಾರ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದು ತೊಂದರೆ ಇದ್ದಾಗ, ಅದು ಯಾವಾಗ ವಿಟಮಿನ್ B12 ಇಲ್ಲ ಅಂದಾಗ ಕೈ ಕಾಲು ಜೋಮ್ ಬರುವಂತಹದ್ದು, ಚುಚ್ಚಿದಾಗ ಆಗುವಂತಹದ್ದು, ಮರಗಟ್ಟುವಂತಹದ್ದು, ಇದೆಲ್ಲ ತೊಂದರೆಗಳು ಶುರುವಾಗ್ತಾ ಬರುತ್ತೆ. ಅದೇ ರೀತಿ ನಮ್ಗೆ ಸುಸ್ತಾಗ್ಬೇಕಾದ್ರೆ ರಕ್ತಹೀನತೆ ಕೂಡ ಸುಸ್ತಿಗೆ ಒಂದು ಮುಖ್ಯವಾದಂತಹ ಕಾರಣ. ವಿಟಮಿನ್ B12 ಚೆನ್ನಾಗಿದ್ದಾಗ ಆ ಕೆಂಪು ರಕ್ತ ಕಣಗಳು ನಮ್ಮ ರಕ್ತದಲ್ಲಿ ಬಹಳ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ನಮ್ಮ ದೇಹದಲ್ಲಿ DNA ಚೆನ್ನಾಗಿ ಉತ್ಪತ್ತಿ ಆಗಬೇಕು, DNA ಸಿಂಥಸಿಸ್ ಆಗಬೇಕು ಅಂದ್ರೆ ವಿಟಮಿನ್ B12 ಬೇಕೇ ಬೇಕು. ಅದರಿಂದ ಈ ವಿಟಮಿನ್ B12 ಬಹಳ ಅವಶ್ಯಕ. ಇದು ನಮ್ಮ ಆಹಾರದಲ್ಲಿ ಹೇಗೆ ಸಿಗುತ್ತೆ? ಮುಖ್ಯವಾಗಿ ಹಾಲು ಮತ್ತು ಹಾಲಿನ ಪದಾರ್ಥಗಳು, ಹಾಲು, ಮೊಸರು, ಬೆಣ್ಣೆ, ಚೀಸ್, ಪನೀರ್, ಇದೆಲ್ಲದರಲ್ಲೂ ವಿಟಮಿನ್ B12 ಸಿಗುತ್ತೆ. ಮೊಟ್ಟೆ, ಎಗ್, ಮೊಟ್ಟೆ ಒಳಗಡೆ ಇರುವಂತಹ ಹಳದಿ ಬಣ್ಣದಲ್ಲಿ ವಿಟಮಿನ್ B12 ಇರುತ್ತೆ. ಮಾಂಸಾಹಾರ ತಿನ್ನುವಂತವರಲ್ಲಿ ಕೆಲವೊಂದು ಮೀನುಗಳಲ್ಲಿ ಬಹಳ ಚೆನ್ನಾಗಿ ವಿಟಮಿನ್ B12 ಸಿಗುತ್ತೆ. ಅದರಲ್ಲಿ ಸ್ಯಾಲ್ಮನ್ ಮೀನು, ಆಯಿಸ್ಟರ್, ಶೆಲ್ ಫಿಶ್, ಇದರಲ್ಲಿ ವಿಟಮಿನ್ B12 ಚೆನ್ನಾಗಿ ಸಿಗುತ್ತೆ. ಚಿಕನ್ ಅಲ್ಲೂ ಕೂಡ ವಿಟಮಿನ್ B12 ಇರುತ್ತೆ ಅಂತ ಹೇಳ್ಬೋದು. ಇದಲ್ಲದೆ ಕೆಲವೊಂದು ಫೋರ್ಟಿಫೈಡ್ ಫುಡ್ಸ್ ಅಂದ್ರೆ ಕೃತಕವಾಗಿ ಕೆಲವೊಂದು ಆಹಾರಗಳಲ್ಲಿ ಈ ವಿಟಮಿನ್ B12 ನ ಸೇರಿಸಿರ್ತಾರೆ.
ಕಾರ್ನ್ ಫ್ಲೇಕ್ಸ್ ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಅದನ್ನ ತಗೋಬೇಕಾದ್ರೆ ವಿಟಮಿನ್ B12 ಫೋರ್ಟಿಫಿಕೇಶನ್ ಆಗಿದೆಯಾ ಅಂತ ನೋಡ್ಕೊಂಡು ತಗೊಳ್ಳೋದು ಒಳ್ಳೇದು ಅಂತ ಹೇಳ್ತೀವಿ. ಕೆಲವೊಬ್ರು ಈ ಮಾಂಸಾಹಾರನು ತಿನ್ನಲ್ಲ, ಕೆಲವೊಬ್ರು ಹಾಲನ್ನು ಕುಡಿಯಲ್ಲ, ಅಂತವರು ಚೀಸ್ ಸಬ್ಸ್ಟಿಟ್ಯೂಟ್ ಆಗಿ ನ್ಯೂಟ್ರಿಷನಲ್ ಈಸ್ಟ್ ಅಂತ ತಿಂತಾರೆ. ಅದರಲ್ಲೂ ಕೂಡ ವಿಟಮಿನ್ B12 ಫೋರ್ಟಿಫಿಕೇಶನ್ ಇರುತ್ತೆ. ಕೆಲವೊಂದು ಆರ್ಟಿಫಿಷಿಯಲ್ ಮಿಲ್ಕ್, ಈ ಸೋಯಾ ಮಿಲ್ಕ್ ಆಗಿರ್ಬೋದು, ಆಲ್ಮಂಡ್ ಮಿಲ್ಕ್ ಆಗಿರ್ಬೋದು, ಇದರಲ್ಲಿ ವಿಟಮಿನ್ B12 ಫೋರ್ಟಿಫಿಕೇಶನ್ ಹೆಚ್ಚಿನ ಸಲ ಇರುತ್ತೆ. ಅದನ್ನ ನಾವು ಚೆಕ್ ಮಾಡ್ಕೊಂಡು ನೋಡ್ಕೊಂಡು ತಗೊಳ್ಳೋದು ಒಳ್ಳೇದು ಅಂತ ಹೇಳ್ತೀವಿ. ಈ ರೀತಿ ನಾವು ವಿಟಮಿನ್ B12 ಅನ್ನ ಆಹಾರದಲ್ಲಿ ನಾವು ಪ್ರತಿನಿತ್ಯ ತಗೊಳ್ಳಿಕ್ಕೆ ಅನುಕೂಲ ಮಾಡ್ಕೋಬೇಕು. ಎರಡನೇದು ವಿಟಮಿನ್ ಡಿ, ಸನ್ಶೈನ್ ವಿಟಮಿನ್. ನಮ್ಮ ನರಕೋಶದ ಮಧ್ಯದಲ್ಲಿ ಉತ್ಪತ್ತಿಯಾಗುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ ಸರಿಯಾಗಿ ಉತ್ಪತ್ತಿ ಆಗಬೇಕು ಅಂದ್ರೆ ವಿಟಮಿನ್ ಡಿ ಬೇಕು. ಮಾಂಸಖಂಡಗಳು ಸರಿಯಾಗಿ ಕಾಂಟ್ರಾಕ್ಟ್ ಆಗಬೇಕು, ಅದಕ್ಕೆ ಕ್ಯಾಲ್ಸಿಯಂ ಅಯಾನ್ಗಳು ಬೇಕು. ಆ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಹೀರ್ಕೋಬೇಕು ಅಂದ್ರೆ ವಿಟಮಿನ್ ಡಿ ಅತ್ಯವಶ್ಯಕ. ಅದರಿಂದ ನರ ಮತ್ತು ಮಾಂಸಖಂಡ ಕೆಲಸ ಮಾಡಬೇಕು ಅಂದ್ರೆ ವಿಟಮಿನ್ ಡಿ ಬೇಕೇ ಬೇಕು. ಅದೇ ರೀತಿ ನಮ್ಮ ಮೂಡ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ದೇಹದಲ್ಲಿ ಸೆರಟೋನಿನ್ ಅನ್ನುವಂತಹ ಫೀಲ್ ಗುಡ್ ಹಾರ್ಮೋನ್ ಉತ್ಪತ್ತಿ ಆಗಬೇಕು, ಅದಕ್ಕೆ ವಿಟಮಿನ್ ಡಿ ಬೇಕು. ಅದರಿಂದ ನಮ್ಮ ನರ ದೌರ್ಬಲ್ಯಕ್ಕೆ ಮತ್ತು ಸುಸ್ತು ಎರಡಕ್ಕೂ ಪರಿಹಾರ ವಿಟಮಿನ್ ಡಿ ಅಂತ ಹೇಳ್ಬೋದು. ಈ ವಿಟಮಿನ್ ಡಿ ಸಹಜವಾಗಿ ನೈಸರ್ಗಿಕವಾಗಿ ಸೂರ್ಯನ ಕಿರಣಗಳಿಂದ ನಮ್ಗೆ ಸಿಗುತ್ತೆ. ಸೂರ್ಯನ ಕಿರಣದಲ್ಲಿರುವಂತಹ UVB ಕಿರಣಗಳು ಮುಖ್ಯವಾಗಿ ಬೆಳಗ್ಗೆ 10 ರಿಂದ 3 ಗಂಟೆ ಆ ಸಮಯದಲ್ಲಿ ನಮ್ಮ ದೇಹವನ್ನು ಸೂರ್ಯನ ಕಿರಣಕ್ಕೆ ಒಡ್ಡಿದ್ರೆ ವಾರದಲ್ಲಿ ಒಂದು 3-4 ಸಲ ಒಂದು 15 ರಿಂದ 20 ನಿಮಿಷ ನಾವು ಆ ಸೂರ್ಯನ ಕಿರಣಗಳಿಗೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡಿಕೊಂಡ್ರೆ ನಮ್ಮ ಚರ್ಮದಲ್ಲೇ ಆ ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ವಿಟಮಿನ್ ಡಿ ನಮ್ಮ ಆಹಾರದಲ್ಲಿ ಹೇಗೆ ಸಿಗುತ್ತೆ? ನೈಸರ್ಗಿಕವಾಗಿ ಈ ಶಾಕಾಹಾರಿ ಮೂಲಗಳಿಂದ ವಿಟಮಿನ್ ಡಿ ನಮ್ಗೆ ಸಿಗೋದಿಲ್ಲ. ಆದ್ರಿಂದ ಫುಡ್ ಫೋರ್ಟಿಫಿಕೇಶನ್, ಕೃತಕವಾಗಿ ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ ಡಿ ಅನ್ನ ಸೇರಿಸಿರ್ತಾರೆ. ಫೋರ್ಟಿಫೈಡ್ ಸೀರಿಯಲ್ಸ್, ಕೆಲವೊಂದು ಧಾನ್ಯಗಳಲ್ಲಿ, ಹಾಲು ಮತ್ತು ಹಾಲಿನ ಪದಾರ್ಥಗಳಲ್ಲಿ ಇದನ್ನ ಆಡ್ ಮಾಡಿರ್ತಾರೆ. ಸೋಯಾ ಮಿಲ್ಕ್, ಆಲ್ಮಂಡ್ ಮಿಲ್ಕ್ ಅಲ್ಲಾಗಿರ್ಬೋದು, ಇದರಲ್ಲೆಲ್ಲ ಈ ವಿಟಮಿನ್ ಡಿ ಸೇರಿದ್ಯಾ ಅಂತ ನಾವು ನೋಡೋದನ್ನ ಕಲಿಬೇಕು. ಅದರ ಜೊತೆಗೆ ಕೆಲವೊಂದು ಮಶ್ರೂಮ್ಗಳಲ್ಲಿ, UVB ಕಿರಣಗಳಲ್ಲಿ ಬೆಳೆಯುವಂತಹ ಮಶ್ರೂಮ್, ಪೋರ್ಟೊಬೆಲ್ಲೋ, ಮೈಟೇಕ್ ಅಂತ ಕೆಲವೊಂದು ಮಶ್ರೂಮ್ಗಳಲ್ಲಿ ವಿಟಮಿನ್ ಡಿ ಸಿಗುತ್ತೆ. ಮಾಂಸಾಹಾರಿ ಮೂಲಗಳ ಇರುವಂತಹ ವ್ಯಕ್ತಿಗಳಿಗೆ ಎಗ್ ಯೋಕ್ ಅಂದ್ರೆ ಮೊಟ್ಟೆಯ ಹಳದಿ ಬಣ್ಣದಲ್ಲಿ ವಿಟಮಿನ್ ಡಿ ಸಿಗುತ್ತೆ. ಕೆಲವೊಂದು ಫ್ಯಾಟಿ ಫಿಶ್, ಸ್ಯಾಲ್ಮನ್ ಫಿಶ್, ಮ್ಯಾಕ್ರೆಲ್ ಅಂದ್ರೆ ಬಾಂಗ್ಡೆ ಮೀನು, ಸಾರ್ಡಿನ್ ಬೂತಾಯಿ ಮೀನು, ಇದರಲ್ಲೆಲ್ಲ ಈ ವಿಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಮೂರನೇದು ವಿಟಮಿನ್ B6, ಪಿರಿಡಾಕ್ಸಿನ್. ಈ ವಿಟಮಿನ್ B6 ಇರೋದ್ರಿಂದ ನಮ್ಮ ದೇಹದಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಚೆನ್ನಾಗಿ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಡೋಪಮಿನ್, ಸೆರಟೋನಿನ್, ಗಾಬಾ, ಈ ನ್ಯೂರೋ ಟ್ರಾನ್ಸ್ಮಿಟರ್ ಸರಿಯಾಗಿದ್ದಾಗ ನಮ್ಮ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ, ನಮ್ಮ ಮೂಡ್ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರಲಿಕ್ಕೆ, ಇವೆಲ್ಲವೂ ಕೂಡ ನರದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪತ್ತಿ ಆಗಬೇಕು ಅಂತಂದ್ರೆ, ಅಂದ್ರೆ ಗ್ಲೂಕೋಸ್, ನಾವು ತಗೊಂಡಿರುವಂತಹ ಆಹಾರ ಗ್ಲೂಕೋಸ್ ಆಗಿ ಅದು ಶಕ್ತಿ ಆಗ್ಬೇಕು ಅಂದ್ರೂ ಕೂಡ ಅದರಲ್ಲಿ ಪಿರಿಡಾಕ್ಸಿನ್, ವಿಟಮಿನ್ B6 ನ ಪಾತ್ರ ದೊಡ್ಡದು. ಈ ಪಿರಿಡಾಕ್ಸಿನ್ ನಮ್ಮ ಆಹಾರದಲ್ಲಿ ಹೇಗೆ ಸಿಗುತ್ತೆ? ಮುಖ್ಯವಾಗಿ ಶಾಕಾಹಾರಿ ಮೂಲದವರಿಗೆ ಆಲೂಗಡ್ಡೆ, ಗೆಣಸಲ್ಲಿ, ಬಾಳೆಹಣ್ಣಲ್ಲಿ, ಕಡಲೆ, ಚಿಕ್ ಪೀಸ್ ಅಲ್ಲಿ, ಅದೇ ರೀತಿ ಮಾಂಸಾಹಾರ ತಿನ್ನುವಂತವರಲ್ಲಿ ಮೀನುಗಳಲ್ಲಿ, ಚಿಕನ್ ಅಲ್ಲಿ ಕೂಡ ಈ ವಿಟಮಿನ್ B6 ಸಿಗುತ್ತೆ. ಅದರಿಂದ ಈ ಪಿರಿಡಾಕ್ಸಿನ್, ವಿಟಮಿನ್ B6 ನಮ್ಮ ಆಹಾರದಲ್ಲಿ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾಲ್ಕನೇದು ವಿಟಮಿನ್ ಇ. ವಿಟಮಿನ್ ಇ ಒಂದು ಆಂಟಿ ಆಕ್ಸಿಡೆಂಟ್ ಗುಣಗಳಿರುವಂತಹ ಒಂದು ವಿಟಮಿನ್ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ದೇಹದಲ್ಲಿ ಆಮ್ಲಜನಕ ಫ್ರೀ ರಾಡಿಕಲ್ ಆಗಿ ಕೆಲವೊಂದಿಷ್ಟು ಕೋಶಗಳಿಗೆ ಹೋಗಿ ಅದನ್ನ ನಾಶ ಮಾಡ್ತಾ ಇರುತ್ತೆ. ಅದನ್ನ ತಡೆಗಟ್ಟಲಿಕ್ಕೆ ಈ ವಿಟಮಿನ್ ಇ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅದರಿಂದ ನರಗಳನ್ನ ಸರಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ, ಕಾಪಾಡುತ್ತೆ. ಅದೇ ರೀತಿ ಎಲ್ಲಾ ಜೀವಕೋಶಗಳನ್ನ ಕಾಪಾಡೋದ್ರಿಂದ ನರದ ಆರೋಗ್ಯ ಮತ್ತು ಎಲ್ಲಾ ಜೀವಕೋಶಗಳ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಈ ವಿಟಮಿನ್ ಇ ಪಾತ್ರ ದೊಡ್ಡದು. ಆದ್ರಿಂದ ನಮ್ಮ ಆ ನರ ದೌರ್ಬಲ್ಯ ಮತ್ತು ಸುಸ್ತನ್ನ ಹೋರಾಡ್ಲಿಕ್ಕೆ ವಿಟಮಿನ್ ಇ ಬೇಕೇ ಬೇಕು. ವಿಟಮಿನ್ ಇ ನಮ್ಮ ಆಹಾರದಲ್ಲಿ ಹೇಗೆ ಸಿಗುತ್ತೆ? ಮುಖ್ಯವಾಗಿ ನಟ್ಸ್ ಅಲ್ಲಿ, ಅಂದ್ರೆ ಬಾದಾಮಲ್ಲಿ, ಶೇಂಗಾ, ಇದರಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ. ಅದೇ ರೀತಿ ಕೆಲವೊಂದು ಬೀಜಗಳಲ್ಲಿ, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜದಲ್ಲಿ ವಿಟಮಿನ್ ಇ ಸಿಗುತ್ತೆ. ಅದೇ ರೀತಿ ಸೊಪ್ಪಲ್ಲಿ ಪಾಲಕ್ ಸೊಪ್ಪು ಮತ್ತು ಹೆಚ್ಚಿನ ಹಸಿರು ಸೊಪ್ಪುಗಳಲ್ಲಿ ವಿಟಮಿನ್ ಇ ಇರುತ್ತೆ ಅಂತ ಹೇಳ್ಬೋದು. ಅದೇ ತರ ಬ್ರೊಕೋಲಿ, ಆ ತರಕಾರಿಯಲ್ಲೂ ಕೂಡ ಈ ವಿಟಮಿನ್ ಇ ಚೆನ್ನಾಗಿ ಸಿಗುತ್ತೆ. ಇದನ್ನೆಲ್ಲ ನಾವು ಪ್ರತಿನಿತ್ಯ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಆಹಾರದಲ್ಲಿ ವಿಟಮಿನ್ ಇ ಸಿಕ್ಕಿದಾಗ ಆಗುತ್ತೆ. ಐದನೇದು ವಿಟಮಿನ್ B1 ಅಥವಾ ಥೈಮಿನ್. ವಿಟಮಿನ್ B1 ನಮ್ಮ ದೇಹದಲ್ಲಿ ಸರಿಯಾಗಿ ಇದ್ದಾಗ, ಆಹಾರದಲ್ಲಿ ಸರಿಯಾಗಿ ನಾವು ತಗೊಂಡಾಗ ಅಸಿಟೈಲ್ ಕೋಲಿನ್ ಅನ್ನುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ ಉತ್ಪತ್ತಿ ಆಗುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪತ್ತಿ ಆಗಬೇಕು, ನಾವು ತಿಂದಿರೋ ಆಹಾರ ಶಕ್ತಿಯಾಗಿ ಮಾರ್ಪಾಡು ಆಗಬೇಕು ಅಂದ್ರೆ ಅದರಲ್ಲಿ ಥೈಮಿನ್ ಒಂದು ಕೋಎನ್ಸೈಮ್ ಅಂತ ಕೆಲಸ ಮಾಡುತ್ತೆ. ಅದರಿಂದ ಈ ಥೈಮಿನ್ ಇದ್ದಾಗ ನಾವು ಶಕ್ತಿ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನರದ ವೀಕ್ನೆಸ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೂ ಸಾಧ್ಯ. ಈ ವಿಟಮಿನ್ B1 ಅಥವಾ ಥೈಮಿನ್ ನಮ್ಮ ಆಹಾರದಲ್ಲಿ ಹೇಗೆ ಸಿಗುತ್ತೆ?
ಇಡೀ ಧಾನ್ಯಗಳಲ್ಲಿ, ಮುಖ್ಯವಾಗಿ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ, ಕೆಂಪಕ್ಕಿಯಲ್ಲಿ, ಕುಚ್ಚಲಕ್ಕಿಯಲ್ಲಿ ಇದರಲ್ಲಿ ವಿಟಮಿನ್ B1 ಜಾಸ್ತಿ ಸಿಗುತ್ತೆ. ಅದೇ ರೀತಿ ಸಿರಿ ಧಾನ್ಯಗಳಲ್ಲಿ, ನವಣೆ ಅಕ್ಕಿಯಲ್ಲಿ, ಅಥವಾ ಈ ಇಡೀ ಗೋಧಿಯಲ್ಲಿ, ಅಥವಾ ಬೇರೆ ಎಲ್ಲ ಕಾಳುಗಳಲ್ಲಿ, ಈ ಬೇಳೆ ಕಾಳುಗಳಲ್ಲೂ ಕೂಡ ವಿಟಮಿನ್ B1 ಸಿಗುತ್ತೆ. ಅದರಿಂದ ಪ್ರಾಸೆಸ್ ಮಾಡದೇ ಇರುವಂತಹ ಧಾನ್ಯಗಳನ್ನ ನಾವು ತಗೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತೀವಿ. ಅದೇ ರೀತಿ ಡ್ರೈ ಫ್ರೂಟ್ಸ್ಗಳಲ್ಲಿ, ಈ ಬಾದಾಮ್ ಮತ್ತು ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ಗಳಲ್ಲೂ ಈ ವಿಟಮಿನ್ B1 ನಮಗೆ ಸಿಗುತ್ತೆ. ಕೆಲವೊಂದು ಬೀಜಗಳಲ್ಲಿ, ಅಗಸೆ ಬೀಜ, ಸೂರ್ಯಕಾಂತಿ ಬೀಜದಲ್ಲಿ ಈ ವಿಟಮಿನ್ B1 ಸಿಗುತ್ತೆ. ಆರನೇದು ಮತ್ತು ಕೊನೆಯದು ವಿಟಮಿನ್ ಸಿ. ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಚೆನ್ನಾಗಿದ್ದಾಗ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಉತ್ಪತ್ತಿ ಆಗುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳಿರೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ದೇಹದಲ್ಲಿ ಅದು ಕಡಿಮೆ ಮಾಡುತ್ತೆ. ಅಷ್ಟಲ್ದೇನೆ ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ, ಐರನ್ ನಮ್ಮ ದೇಹದಲ್ಲಿ ಹೀರ್ಕೋಬೇಕು, ಅದರಲ್ಲೂ ನಾನ್ ಹೀಮ್ ಐರನ್ ಹೀರ್ಕೋಬೇಕು, ರಕ್ತದ ಉತ್ಪತ್ತಿ ಚೆನ್ನಾಗಾಗಬೇಕು, ಸುಸ್ತು ಮೈಕೆ ನೋವೆಲ್ಲ ಕಡಿಮೆ ಆಗ್ಲಿಕ್ಕೆ ಈ ವಿಟಮಿನ್ ಸಿ ಪಾತ್ರ ದೊಡ್ಡದು ಅಂತ ಹೇಳ್ಬೋದು. ವಿಟಮಿನ್ ಸಿ ನಮ್ಮ ಆಹಾರದಲ್ಲಿ ಹೇಗೆ ಸಿಗುತ್ತೆ? ಸಿಟ್ರಸ್ ಫ್ರೂಟ್ಸ್, ಹುಳಿ ಸಿಹಿ ಇರುವಂತ ಹೆಚ್ಚಿನ ಹಣ್ಣುಗಳಲ್ಲಿ, ಅಂದ್ರೆ ನಿಂಬೆ ಹಣ್ಣು, ಮೂಸಂಬಿ ಹಣ್ಣು, ಕಿತ್ಲೆ ಹಣ್ಣು, ನೆಲ್ಲಿಕಾಯಿ, ಗ್ರೇಪ್ಸ್, ಸ್ಟ್ರಾಬೆರಿ, ಈ ಎಲ್ಲ ಹಣ್ಣುಗಳಲ್ಲಿ ಬಹಳ ಚೆನ್ನಾಗಿ ವಿಟಮಿನ್ ಸಿ ಚೆನ್ನಾಗಿರುತ್ತೆ. ಈ ಇಡೀ ಹಣ್ಣುಗಳನ್ನು ತಿನ್ಬೇಕು ಅಥವಾ ಜ್ಯೂಸನ್ನು ಕೂಡ ಕುಡಿಬಹುದು. ಅದೇ ರೀತಿ ಕೆಲವೊಂದು ತರಕಾರಿಗಳು, ದೊಣ್ಣಮೆಣಸಿನಕಾಯಿಯಲ್ಲಿ, ಬ್ರೊಕೋಲಿಯಲ್ಲಿ ಈ ವಿಟಮಿನ್ ಸಿ ಚೆನ್ನಾಗಿರುತ್ತೆ. ಆದ್ರಿಂದ ಈ ಎಲ್ಲ ಆಹಾರ ಪದಾರ್ಥಗಳನ್ನ ನಾವು ಸರಿಯಾಗಿ ಉಪಯೋಗಿಸೋದ್ರಿಂದ, ನಮ್ಮ ಪಥ್ಯದಲ್ಲಿ ಬಳಸೋದ್ರಿಂದ ಈ 6 ವಿಟಮಿನ್ಗಳು ಯಾವಾಗ ನಮ್ಮ ಪಥ್ಯದಲ್ಲಿ ಚೆನ್ನಾಗಿರುತ್ತೋ ನರ ದೌರ್ಬಲ್ಯ ಮತ್ತು ಸುಸ್ತು ಇದನ್ನ ನಾವು ಬಹಳ ಚೆನ್ನಾಗಿ ಗೆಲ್ಲಬಹುದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಚೆನ್ನಾಗಿಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.